ಹಾಯ್ ಫ್ರೆಂಡ್ಸ್, ನನಗೆ ಒಬ್ಬರು ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ತೋರಿಸಿ ಅಂತ ಕೇಳಿದರು. ಸೊ ಅದಕ್ಕೆ ಇವತ್ತು ಸಬ್ಬಕ್ಕಿ ಉಪ್ಪಿಟ್ಟನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಸಮ್ಮರ್ ಸ್ಪೆಷಲ್ ಕೂಡ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮುಕ್ಕಾಲು ಗ್ಲಾಸು ನೈಲಾನ್ ಸಬ್ಬಕ್ಕಿ, ಇದನ್ನು ತೊಳೆದ್ಬಿಟ್ಟು ಮುಳುಗೋಷ್ಟಕ್ಕಿಂತ ಒಂದು ಅರ್ಧ ಇಂಚು ನೀರು ಹಾಕಿಬಿಟ್ಟು ಓವರ್ ನೈಟು ಇಷ್ಟು ನೀರಿರಬೇಕು. ಅರ್ಧ ಇಂಚು ಮೇಲಿರಬೇಕಷ್ಟೇ, ತುಂಬ ನೀರು ಹಾಕೋಬಾರ್ದು. ನೀರು ಹಾಕಿದ್ಮೇಲೆ ಇದನ್ನು ಓವರ್ ನೈಟು ಸೋಕ್ ಮಾಡ್ಕೋಬೇಕು. ಬೆಳಗ್ಗೆಗೆ ಚೆನ್ನಾಗಿ ದಪ್ಪ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಈಗ ನಾವು ಸಬ್ಬಕ್ಕಿ ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ವಿ ಅಲ್ವಾ, ಅದರಲ್ಲಿ ಅರ್ಧದಷ್ಟು ಹೆಸರು ಬೇಳೆನ ತಗೋಬೇಕು. ಇದನ್ನು ಈಗ ಹುರ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಬಿಸಿ ಆಗಿದೆ. ಇಷ್ಟು ಬಿಸಿ ಆದರೆ ಸಾಕು. ಈಗ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ರಾತ್ರಿ ನೆನೆಸಿಟ್ಕೊಂಡಿದ್ದು ಸಬ್ಬಕ್ಕಿ, ಬಿಸಿ ಮಾಡ್ಕೊಂಡಿರೋ ಹೆಸರುಬೇಳೆ, ಸ್ವಲ್ಪ ಕಾಯಿ ತುರಿ, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, 5 ಹಸಿಮೆಣಸಿನ್ಕಾಯಿ, 1 ನಿಂಬೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಹೆಸರುಬೇಳೆ ಬೇಯಿಸ್ಕೊಳ್ಳೋಣ. ನೀರು ಕುದೀತಾ ಇದೆ. ಸ್ವಲ್ಪ ಅರಿಶಿನ ಹಾಕೋಣ. ಈಗ ಬೆಂದಿದೆ. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಈ ಥರ ಒಡ್ಕೋಬೇಕು, ತುಂಬ ಸಾಫ್ಟ್ ಮಾಡಬಾರ್ದು, ಅಷ್ಟೇ ಸಾಕು ಒಡ್ಕೊಂಡ್ರೆ. ಈಗ ಬೆಂದಿರೋದನ್ನು ಬಸ್ಕೊಳ್ಳೋಣ. ಈ ಥರ ಆಗಿರುತ್ತೆ. ಈಗ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಬಾಣಲಿ ಇಟ್ಕೊಳ್ಳೋಣ. ಈಗ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಲಿ. ಎಣ್ಣೆ ಕಾದಿದೆ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಸಿಡಿತಾ ಇದೆ. ಕಡಲೆಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ, ಈಗ ಕಡಲೆಬೇಳೆ ಎಲ್ಲ ಕೆಂಪಾಗಿದೆ. ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಸಬ್ಬಕ್ಕಿ ಹಾಕ್ಕೊಳ್ಳೋಣ. ಈಗ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೋಬೇಕು. ಈಗ ಟ್ರಾನ್ಸ್ಪರೆಂಟ್ ಆಗಿದೆ. ಇದ್ರ ಜೊತೆ ಈಗ ಹೆಸರುಬೇಳೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕಾಯಿ ತುರಿ, ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ತಂಪು ಕೂಡ ಚೆನ್ನಾಗಿರುತ್ತೆ ಸಮ್ಮರಲ್ಲಿ.
ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಳ್ಳೋಣ. ಸೀಸರ್ಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಇದು ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಸಮ್ಮರಲ್ಲಂತೂ ತುಂಬಾ ತಂಪು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಸಬ್ಬಕ್ಕಿ. ನಾನಂತೂ ಟೇಸ್ಟ್ ಮಾಡಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.